ಪೇಟಿಎಂ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಬಹುತೇಕ ಅಂಗಡಿಗಳಲ್ಲಿ ಈ ಪೇಟಿಎಂ ಮಿಷಿನ್ ಇದ್ದೇ ಇರುತ್ತೆ. ಪೇಟಿಎಂ ಸ್ಕ್ಯಾನರ್ ಅಲ್ಲಲ್ಲಿ ಕಾಣುವುದಕ್ಕೆ ಸಿಗುತ್ತದೆ. ಎಲ್ಲೂ ನೋಡದಿದ್ದರೂ ಜಾಹೀರಾತುಗಳಲ್ಲಂತೂ ನೋಡಿರುತ್ತೀರಾ. ಸ್ವಲ್ಪ ಜನರ ಹತ್ತಿರ ಮೊಬೈಲ್ಗಳಲ್ಲಿ ಪೇಟಿಎಂ ಆ್ಯಪ್ ಇರಬಹುದು. ಪೇಟಿಎಂ ಬಗ್ಗೆ ಯಾಕೆ ಇಷ್ಟು ಹೇಳುತ್ತಿದ್ದೇವೆ ಅಂದುಕೊಂಡರೆ, ಇನ್ನು ಮುಂದೆ ಪೇಟಿಎಂ ಆ್ಯಪ್ ಇರುವುದಿಲ್ಲ. ಹೀಗೆಂದು RBI ಸೂಚನೆ ನೀಡಿದೆ. ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ತಡೆ ಹಿಡಿಯಬೇಕೆಂದು ಸೂಚನೆ ನೀಡಿದೆ. ಫೆಬ್ರವರಿ 29ರಿಂದ ಪೇಟಿಎಂ ಆ್ಯಪ್ಗಳು ವರ್ಕ್ ಆಗುವುದಿಲ್ಲ. ಒಮ್ಮೆ ನಷ್ಟದಿಂದ ಎದ್ದು ಬಂದ ಪೇಟಿಎಂ ಆ್ಯಪ್ಗೆ ಮತ್ತೆ ಈಗ ಸಂಕಷ್ಟ ಎದುರಾಗಿದೆ. ಪೇಟಿಎಂ ಮೇಲೆ RBI ತಡೆ ಹಿಡಿದಿರುವುದು ಏಕೆ ಎಂದೆಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಡಿಜಿಟಲ್ ಪೇಮೆಂಟ್ ವಿಷಯಕ್ಕೆ ಬಂದಾಗ ಯಾರೂ ಕೂಡ UPI ಅಂತ ಹೇಳುತ್ತಿರಲಿಲ್ಲ. ಎಲ್ಲರೂ ಪೇಟಿಎಂ ಅಂತ ಹೇಳುತ್ತಿದ್ದರು. ಕಾರಣ, ಡಿಜಿಟಲ್ ಪೇಮೆಂಟ್ ಕಾಲಿಟ್ಟ ಮೊದಲ ಸಂಸ್ಥೆ ಇದಾಗಿದೆ. ಇಂತಹ ಈ ಪೇಟಿಎಂ ಸಂಸ್ಥೆ ಹಲವಾರು ಏಳುಬೀಳುಗಳನ್ನು ಎದುರಿಸುತ್ತಿದೆ. ಇದೇ ಈಗಿನ ಪರಿಸ್ಥಿತಿಯಲ್ಲಿ ನೋಡುವುದಾದರೆ ಪೇಟಿಎಂ ಎನ್ನುವ ಸಂಸ್ಥೆಯೇ ಬಾಗಿಲು ಮುಚ್ಚಬೇಕಾಗಿದೆ. ಹೌದು, RBI ಪೇಟಿಎಂ ಪೇಮೆಂಟ್ ಬ್ಯಾಂಕ್ಗೆ ನಿರ್ಬಂಧ ವಿಧಿಸಿದೆ. ಅಲ್ಲಿಗೆ ಪೇಟಿಎಂ ಪೇಮೆಂಟ್ ಅಕೌಂಟ್ ಮೂಲಕ ವರ್ಕ್ ಆಗುತ್ತಿದ್ದ ಎಲ್ಲ ಕೆಲಸಗಳು ಕೂಡ ನಿಲ್ಲುತ್ತವೆ. RBI 2018ರಲ್ಲಿ ಪೇಟಿಎಂ ಬ್ಯಾಂಕ್ಗೆ ಲೈಸೆನ್ಸ್ ಅನ್ನು ನೀಡಲಾಗಿತ್ತು. ಆದರೆ ಇದೀಗ ಪೇಟಿಎಂ ಬ್ಯಾಂಕ್ ಬಂದಾದರೆ ಪೇಟಿಎಂ ಬ್ಯಾಂಕ್ಗೆ ಅಷ್ಟೇ ನಷ್ಟವಾಗದೆ ಜನಸಾಮಾನ್ಯರಿಗೂ ಕೂಡ ನಷ್ಟವಾಗುತ್ತದೆ. ಇದರಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ 80 ಲಕ್ಷಕ್ಕೂ ಹೆಚ್ಚು ಜನ ಪೇಟಿಎಂ ಫಾಸ್ಟ್ ಟ್ರ್ಯಾಕ್ ಬಳಕೆ ಮಾಡುತ್ತಿದ್ದಾರೆ. ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಂಡರ್ನಲ್ಲಿ ಫಾಸ್ಟ್ ಟ್ರ್ಯಾಕ್ ಬರುತ್ತದೆ, ಪೇಟಿಎಂ ವಾಲೆಟ್ ಬರುತ್ತದೆ. ಈ ಎಲ್ಲ ಸೇವೆಗಳು ಮುಂದಿನ ತಿಂಗಳು ಬಂದ್ ಆಗಲಿವೆ. ಆದರೆ ಇವಾಗ ಪೇಟಿಎಂ ಬಳಕೆ ಮಾಡುವವರ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂಬ ಗ್ಯಾರಂಟಿ ಏನೂ ಇಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪೇಟಿಎಂ ಬ್ಯಾಂಕ್ಗೆ ಹೊಸ ಗ್ರಾಹಕರು ಸೇರ್ಪಡೆಯಾಗುವಂತಿಲ್ಲ. ಇದೆಲ್ಲ ಕೇಳಿದ ನಂತರ ನಿಮಗೆ ಮೂಡುವ ಪ್ರಶ್ನೆ ಏನೆಂದರೆ, ಪೇಟಿಎಂ ಪೇಮೆಂಟ್ ಬ್ಯಾಂಕನ್ನು ಏಕೆ ನಿರ್ಬಂಧ ಮಾಡಲಾಗುತ್ತಿದೆ? ಯಾತಕ್ಕಾಗಿ ಪೇಟಿಎಂ ಬ್ಯಾನ್ ಮಾಡಲಾಗುತ್ತಿದೆ? ಆದರೆ ಮಾಹಿತಿಯ ಪ್ರಕಾರ ನೋಡುವುದಾದರೆ ಪೇಟಿಎಂನ ಪಾಲುದಾರಿಕೆಯಲ್ಲಿ ಕೆಲವೊಂದು ಷೇರುಗಳು ಚೀನಾದ ಶೇರ್ ಹೋಲ್ಡರ್ಸ್ ಕೈಯಲ್ಲಿದೆ. ಇದರಿಂದ ಏನಪ್ಪಾ ತೊಂದರೆ ಅಂತ ನಿಮಗೆ ಅನಿಸಬಹುದು. ಚೀನಾದಿಂದ ಭಾರತಕ್ಕೆ ಏನೆಲ್ಲ ಸಮಸ್ಯೆ ಬಂದಿದೆ ಎಂದು ಈಗಾಗಲೇ ನಿಮಗೆ ತಿಳಿದಿರಬಹುದು. ಈಗಾಗಲೇ ಭಾರತದ ಚೀನಿಯರ ಆ್ಯಪ್ ಅನ್ನು ಭಾರತದಲ್ಲಿ ಬಂದ್ ಕೂಡ ಮಾಡಲಾಗಿದೆ. ಈಗ ಪೇಟಿಎಂನ ಮೇಲೆ ದೊಡ್ಡ ಆರೋಪ ಏನು ಅಂತ ಹೇಳುವುದಾದರೆ, ಪೇಟಿಎಂ ಭಾರತೀಯರ ಗ್ರಾಹಕರ ಡೇಟಾವನ್ನು ಚೀನಾ ದೇಶದವರಿಗೆ ರವಾನಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಈ ಒಂದೇ ಕಾರಣ ಅಥವಾ ಬೇರೆ ಯಾವುದಾದರೂ ಕಾರಣ ಇದೆಯಾ ಅಂತ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪೇಟಿಎಂನ ಮೇಲೆ RBI ಕಠಿಣ ನಿರ್ಧಾರವನ್ನು ಕೈಗೊಂಡಿದೆ ಎಂದು ಹೇಳಲಾಗುತ್ತಿದೆ. ಪೇಟಿಎಂನ ಮೇಲೆ ಇದೇ ಮೊದಲ ಬಾರಿ ಏನೂ ಅಲ್ಲ ಈ ರೀತಿ ಆರೋಪಗಳು ಬರುತ್ತಿರುವುದು. ಈ ಹಿಂದೆಯೇ ಸಾಲಾದ ಆರೋಪಗಳು ಕೂಡ ಬಂದಿತ್ತು. ಕಳೆದ ವರ್ಷ 5 ಕೋಟಿ ದಂಡ ವಿಧಿಸಲಾಗಿತ್ತು. ಸೈಬರ್ ಸೆಕ್ಯುರಿಟಿ ವಿಚಾರದಲ್ಲಿ ಕೂಡ ಪೇಟಿಎಂಗೆ ಎಚ್ಚರಿಕೆ ನೀಡಲಾಗಿತ್ತು. ಇನ್ನು ಈ ರೀತಿಯ ಹಲವಾರು ಆರೋಪಗಳು ಪೇಟಿಎಂ ಮೇಲೆ ಇತ್ತು. ಈಗ ಇದೆಲ್ಲ ಆರೋಪಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪೇಟಿಎಂನ ಮೇಲೆ RBI ಕಠಿಣ ನಿರ್ಧಾರ ಕೈಗೊಂಡಿದೆ. ಇಂಥದ್ದೊಂದು ವಿಷಯಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಹೊರಬೀಳುತ್ತಿದ್ದಂತೆಯೇ ಪೇಟಿಎಂನ ಷೇರಿನ ಮೌಲ್ಯ ಪಾತಾಳಕ್ಕೆ ಕುಸಿದಿದೆ ಅಂತಾನೆ ಹೇಳಬಹುದು. RBI ದೊಡ್ಡ ಪೆಟ್ಟು ನೀಡಿದ್ದರೂ ಸಹ ಪೇಟಿಎಂನ CEO ವಿಜಯ್ ಶೇಖರ್ ಆಶಾವಾದಿಯಾಗಿದ್ದಾರೆ. ಯಾರು ಟೆನ್ಷನ್ ಮಾಡಿಕೊಳ್ಳುವುದು ಬೇಡ. ಪೇಟಿಎಂ ಆ್ಯಪ್ ಫೆಬ್ರವರಿ ನಂತರವೂ ಕೂಡ ವರ್ಕ್ ಆಗುತ್ತದೆ ಎಂದು ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಗ್ರಾಹಕರು ನಮ್ಮ ಬೆಂಬಲಕ್ಕೆ ಬರಬೇಕೆಂದು ಪೇಟಿಎಂನ CEO ವಿಜಯ್ ಶೇಖರ್ ಅವರು ಹೇಳಿದ್ದಾರೆ.
ಪ್ರತಿ ಸವಾಲಿಗೂ ಕೂಡ ಒಂದು ಪರಿಹಾರವಿದೆ ಎಂದು ಈ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಬರುತ್ತೇವೆ ಎಂದು ಪೇಟಿಎಂನ ಸಿಇಒ ವಿಜಯ್ ಶೇಖರ್ ಅವರು ಹೇಳಿದ್ದಾರೆ. ಇನ್ನು ಈ ಸಮಸ್ಯೆಯಿಂದ ಪೇಟಿಎಂ ಹೊರಬರುತ್ತದೆಯೋ ಇಲ್ಲವೋ ಅಥವಾ ಶಾಶ್ವತವಾಗಿ ಬಂದ್ ಆಗುವುದು ಎಂದು ಕಾದು ನೋಡಬೇಕಾಗಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.